ಈಗ ನೋಡ್ತಾ ಇರೋ ಕಿರ್ಗಾಲ್ಸ್ ಅಂಥದ್ದು ವಿಡಿಯೋ ನೋಡ್ಬೋದು. ಎಲ್ಲ ಕುರಿಗಳು ಕೂಡ ಪ್ಯೂರ್ ಕುರಿಗಳು, ಬಟ್ ನಿಮ್ಗೆ ಯಾವ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ಯಾಕೆಂದರೆ ತೊಳೆದಿಲ್ಲ ಯಾವನು. ಸೊ ಎಲ್ಲ ಮರಿ ಮರಿಗಳು ಹಾಕಿದ್ದಾವೆ ನೋಡ್ಬೋದು. ಮರಿಗಳು ಒಳ್ಳೆ ತಾಳಿರುವಂಥ ಮರಿಗಳು. ನೋಡ್ಬೋದು ಪ್ಯೂರ್ ಕುರಿ. ಸೊ ಈಗ ಇಲ್ಲಿ ಎಷ್ಟು ಕುರಿ ಇದ್ದಾವೆ ಮತ್ತು ಅದರದ್ದು ಬೆಲೆ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಪ್ಯೂರ್ ಕುರಿಗಳು ಬೇಕು ಅಂದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡೋದು ಎಲ್ಲ ಕುರಿಗಳು ಕೂಡ ಮರಿ ಹಾಕಿದ್ದಾವೆ. ಒಂದು 2-3 ಪಲ್ಲಿನ ಕುರಿ ಇರ್ಬೋದು ಅಷ್ಟೆ. ಸೊ ಯಾವ ಕೂಡ ತೊಳೆದಿಲ್ಲ, ಹಂಗಾಗಿ ಚೆನ್ನಾಗಿ ಕಾಣ್ತಿಲ್ಲ ಅಷ್ಟೇ, ಬಟ್ ಪ್ಯೂರ್ ಜಾತಿ ಕುರಿ. ಎಲ್ಲ ಆಲ್ರೆಡಿ ವ್ಯಾಪಾರಕ್ಕೆ ನೋಡ್ತವ್ರೆ, ಬಟ್ ಬೇಕು ಅಂದರೆ ಈ ಥರದವೇ ತರಿಸ್ಕೊಡ್ತಾರೆ. ಅಣ್ಣ ಇಲ್ಲಿ ಎಷ್ಟಿದಾವೆ ಮರಿಗಳು? 4 ಮರಿ ಕುರಿ, 9 ತೆನೆ ಕುರಿನೇ ಇದಾವೆ, 13 ಕುರಿ. ಅಂದರೆ ಇವೆಲ್ಲ ಏನು ಬೆಲೆ ತಲೆ ಲೆಕ್ಕದಲ್ಲಿ? ಬೆಲೆ ಒಂದು 28,000 ರೂಪಾಯಿ. ಒಂದು 28,000. ಅಂದರೆ ಈಗ ಪ್ರೆಗ್ನೆಂಟ್ ಕುರಿಗಳು ಬೇರೆ ರೇಟ್ ಇದೆ. ಮರಿ ಕುರಿಗಳು 35,000 ಹೇಳ್ತೀವಿ. 35 ಕೇಳ್ತಾಯಿದ್ದಾರೆ ಆಲ್ರೆಡಿ. ಕೇಳ್ತವ್ರು ಆಲ್ರೆಡಿ. ಎಲ್ಲ ಒಳ್ಳೆ ಕುರಿ, ತೊಳೆದಿಲ್ಲ ಅಷ್ಟೇ. 30,000 ರೂಪಾಯಿ ಒಳಗಡೆ ಸ್ವಲ್ಪ 4 ಮರಿ ಕುರಿನ ಕೇಳ್ತಾಯಿದ್ದಾರೆ. ಅಂದರೆ ಮರಿ ಕುರಿನ 30 ಒಳಗೆ ಕೇಳ್ತಾರೆ ವ್ಯಾಪಾರ ಅವರು. ಅಂದರೆ ನಿಮ್ಮ ಹತ್ರ ಪ್ರತಿ ವಾರ ಒಳ್ಳೆ ಮರಿ ಇರ್ತವೆ? ಹಾಂ, ಪ್ರತಿ ವಾರ ಇರ್ತವೆ. ಇಂಥ ಮರಿಗಳು ಜಾಸ್ತಿ ಹಾಕಲ್ಲ, ಫಾರಮ್ ಇರ್ತವೆ, ಫಾರಮಲ್ಲಿ ಇರ್ತವೆ. ಈಗ ಅಲ್ಲಿಗೆ ಬಂದರೆ ಸಿಗ್ತವೆ. ನಿಮ್ಮದು ಫಾರ್ಮ್ದು ಅಡ್ರೆಸ್ ಹೇಳಿ. ಫಾರ್ಮ್ ಅಡ್ರೆಸ್ ಇದೆ ನಿಯರ್ ಕಿರ್ಗಾಲ್ ಸಂತೆಮಾಳ ಇಂದ 100 ಮೀಟರ್ ಅಷ್ಟೇ. ಅಂದರೆ ಇಲ್ಲೇ ಪಕ್ಕದ್ದೇ, ಸಂತೆಮಾಳದಿಂದ ಹೊರಗಡೆ ಹೋದರೆ ಅಲ್ಲೇ. ಅಂದರೆ ಏನು ಫಾರ್ಮ್ ಹೆಸರೇನು? ಸಂದೀಪ್ ಕುರಿ ಫಾರ್ಮ್. ಅಂದರೆ ನಿಮ್ಮ ಹತ್ರ ಈ ಕರ್ಗಿ ಅಂತ ಅಂದರೆ 6 ತಿಂಗಳು 7 ತಿಂಗಳು ಮರಿಗಳು ಸಿಗ್ತವೆ? ಹೆಣ್ಮರಿಗಳು, ಕುರಿಗಳು, ಗಂಡು ಮರಿಗಳು, ಟಗರು ಎಲ್ಲ ಸಿಗ್ತವೆ. ಈಗ ಒಟ್ಟಿನಲ್ಲಿ ಈಗ ಮರಿ ಕುರಿಗೆ ವ್ಯಾಪಾರ ನಡೀತಿದೆ. ಈ ಕುರಿಗಳು ಈಗ ಜಾಸ್ತಿ ಇದೆ. ಅಂದರೆ ಪ್ರೆಗ್ನೆಂಟ್ ಕುರಿಗಳು ಸಿಗ್ತವೆ ಹೇಗಿದೆ? 8 ಪ್ರೆಗ್ನೆಂಟ್ ಕುರಿಗಳು. 8. ಸರ್ ನಿಮ್ಮದು ಫೋನ್ ನಂಬರ್ ಹೇಳಿ. 99 16 35 21 94. ಈಗ 4 ಮರಿ ಕುರಿ ಅಂದರೆ ಯಾವ ಮರಿಗಳು? 3 ಹೆಣ್ಮರಿ 1 ಗಂಡು ಮರಿ. 3 ಹೆಣ್ಮರಿ 1 ಗಂಡು ಮರಿ. ಅಲ್ಲಿದೆಯಲ್ಲ ಮರಿ, ಅದು ಯಾವುದು? ಗಂಡು ಮರಿ ಕುರಿ. ಅದು ಗಂಡು ಮರಿ ಕುರಿ, ತುಂಬ ಚೆನ್ನಾಗೈತೆ ಅದು. ಹೆಣ್ಮರಿಗಳು ಕೂಡ ಒಳ್ಳೆ ಬೆಲೆ ಇವೆ. ಇದು ವೈಟ್ ಫೇಸ್ ಹೆಣ್ಮರಿ. ಈಗ ಒಂದು 5 ದಿನ ಮರಿ ಹಾಕಿದೆ. 5 ದಿನ ಒಂದು ಮರಿ ಕುರಿ ವ್ಯಾಪಾರ ಆಗಿರ್ಬೇಕು. ಅದು ಒಂದು ಮರಿ ಕುರಿ ಯಾವುದಾದ್ರು ಆ ಕಡೆ ಇಟ್ಕೊಳ್ತಾರೆ ಇವಾಗ. ಅಂದರೆ ಈಗ ಮರಿ ಕುರಿ ಸೇಲ್ ಆದ್ರೂ ಪಲ್ಲಿನ ಕುರಿ ಅಥವಾ ತರಿಸ್ಕೊಡ್ತಿರಬೇಕು ಅಂತ ಅಂದರೆ ಒಂದು ವಾರ ಮತ್ತೆ ಹೇಳ್ಬೇಕಾ? ಒಂದು ವಾರ ಒಳ್ಳೆ ಕುರಿ ಬೇಕು ಅಂದ್ರೆ ಒಂದು 15 ದಿನ, ಒಂದು ವಾರ ಹೇಳಲೇಬೇಕು. ಒಳ್ಳೆ ಕುರಿ ಬೇಕು ಅಂದರೆ ಪ್ಯೂರು. ಸ್ವಲ್ಪ ಕ್ರಾಸ್ ಬೇಕು ಅಂದರೆ ಸಿಗುತ್ತಾ? ಕ್ರಾಸ್ ಬೇಕು ಅಂದ್ರೆ ಎನಿ ಟೈಮ್ ಸಿಗ್ತವೆ. ಕ್ರಾಸ್ ಬೇಕು ಅಂದರೆ ಎನಿ ಟೈಮ್ ಸಿಗ್ತವೆ. ನಾರ್ಮಲ್ ಕುರಿಗಳು ಆನ್ ಟೈಮ್ ಯಾವಾಗೂ 50-60 ಕುರಿ ಇದ್ದೇ ಇರ್ತವೆ. 50-60. ಅಂದರೆ ಪ್ಯೂರ್ ಆದರೆ ಸ್ವಲ್ಪ ಕಡಿಮೆ. ನಾವು ಸೆಲೆಕ್ಷನ್ ಮಾಡಿ ಇಟ್ಕೊಂಡಿರ್ತೀವಿ. ಬೇಕು ಅಂದ್ರೆ ಮಾತ್ರ ಇದು ಮಾಡೋದು, ಎಲ್ಲರಿಗೂ ಎಲ್ಲ ಇದು ಮಾಡೋಕ್ಕಾಗಲ್ಲ ಅದನ್ನು. ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ, 30-35 ಸಾವಿರ. ನೋಡಿ ವೈಟ್ ಕುರಿ ತೊಳೆದಿಲ್ಲ ಅಷ್ಟೇ. ಇದು ಕುರಿ ಅದೇ ಗಲೀಜಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ತಾಳಿರುವಂಥ ಕುರಿ. ಅದು ಕೂಡ ಪ್ಯೂರ್ ಬಂಡೋರು. ಅಂದರೆ ಇರೋವೆಲ್ಲ ಪ್ಯೂರ್ ಬಂಡೋರೆ, ಬಟ್ ಸ್ವಲ್ಪ ತೊಳಿಬೇಕಿತ್ತು ಅಷ್ಟೇ. ಈ ಕುರಿಗಳನ್ನ ತೊಳೆದ್ರು ಒಂದೇ, ಹಂಗೆ ಇದ್ರು ಒಂದೇ. ನಿಂತಿರೋರು ನೋಡಿ ಚೆನ್ನಾಗಿರ್ತಾರೆ ಕುರಿಗಳು ನೋಡೋಕೆ. ಅಲ್ಲ ಗೊತ್ತಾಯ್ತು, ಯಾಕೆಂದರೆ ಜಾತಿ ಕುಲದಲ್ಲಿದ್ದರೆ ಇರೋದಕ್ಕೆ ಬಂದು ನಿಂತಿರೋದು ನೋಡ್ತಾ ಇರೋದು ಕುರಿಗಳು, ಒಳ್ಳೆ ಕುರಿಗಳು ಇರೋದಕ್ಕೆ ನೋಡ್ಬೋದು. ಇನ್ನೂ ವ್ಯಾಪಾರ ನಡೀತಾನೆ ಇದೆ, ಯಾಕೆಂದರೆ ಪ್ಯೂರ್ ಬಂಡೂರು ಕುರಿ ಅಂದಾಗ ಡಿಮ್ಯಾಂಡ್ ಜಾಸ್ತಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕುರಿಗಳಿಗಿಂತ ಜನನೇ ಜಾಸ್ತಿ ಇದ್ದಾರೆ, ಯಾಕೆಂದರೆ ಜಾತಿ ಕುಲದಲ್ಲಿದ್ದರೆ ಡಿಮ್ಯಾಂಡ್ ಜಾಸ್ತಿ. ನನಗೆ ಬೇಕು ಅಂತ. ಹಂಗಾಗಿ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಕುರಿಗಳು ಯಾರು ಸಂತೆ ಬರ್ತಾವ್ರಣ ಧೈರ್ಯ ಮಾಡಲ್ಲ ಸಂತೆಗೆ ಬಂದು ಮಾರಕ್ಕೆ. ಅಲ್ಲ ನೋಡಿದ್ದೀನಿ, ನಿಮ್ದು ಒಂದೇ ಬ್ಯಾಚ್ ಇಲ್ಲಿ ಪ್ಯೂರ್ ಬರೀ ಸಿಗೋದಂತ. ಯಾಕೆ ನಾವು ತಗೊಂಡಿದ್ದೀವಿ 5-6 ಮರಿ ತಗೊಂಡಿದ್ದೀವಿ ಮೊದಲೆಲ್ಲ. ಈ 25,000 28,000 30,000 ರೂಪಾಯಿ ಕುರಿಗಳನ್ನ ಸಂತೆಗೆ ಯಾರು ಹೊಡ್ಕೊ ಬರಲ್ಲ. ಎಲ್ಲ ಮನೆ ಹತ್ರನೇ ಸಂತೆ. ಇಲ್ಲೂ ನಾವು ಇಲ್ಲೇ ಮಾರ್ತೀವಿ ಅಂತ ಹೊಡ್ಕೊ ಬರಲ್ಲ ಜನ. ಇಲ್ಲಿದ್ರೆ ಇಲ್ಲಿಗಿಂತ ಮನೆ ಹತ್ರನೇ ಜಾಸ್ತಿ ಮಾರ್ತೀವಿ ಮತ್ತೆ ಮನೆ ಹತ್ರ. ಅಂದರೆ ಇಲ್ಲಿ ಸುಮ್ಮನೆ ಹೊಡ್ಕೊಂಡು ಬರ್ತೀರ ಅಷ್ಟೇ. ನಮ್ಮಲ್ಲಿ ಯಾರು ಈಗ ಒಳ್ಳೆ ಕುರಿಗಳು ಇದ್ದ ಕುರಿಗಳು ಕೊಡ್ತಲ್ಲ. ಅಂದರೆ ಈಗ ಕುರಿಗಳು ಕಡಿಮೆ ಆಗ್ತವೆ. ಬಂಡೂರು ಕುರಿ ಒರಿಜಿನಲ್ ಕುರಿಗಳು ಇರೋದೇ ಕಡಿಮೆ. ಅದರಲ್ಲಿ ಇದೆಲ್ಲ ಸಿಗ್ತವೆ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿರೋವೆಲ್ಲ ಪ್ಯೂರ್ ಕುರಿನೇ, ಎಲ್ಲ ತೊಳೆದಿಲ್ಲ.
ಬಟ್ ತೊಳಿಲಿಲ್ಲ ಅಂದರೂ ಕೂಡ ಕುರಿ ಸಾಕಿರೋರು ಗೊತ್ತಾಗುತ್ತೆ, ಜಾತಿ ಕುಲ ನೋಡಿ ಅವರು ಐಡೆಂಟಿಫೈ ಮಾಡ್ತಾರೆ. ಇನ್ನೂ ವ್ಯಾಪಾರ ನಡೀತಾನೆ ಇದೆ. ಅದೆಲ್ಲ ಒಳ್ಳೆ ಲೆಂತ್ ಇರುವಂಥ ಕುರಿಗಳು. ಪಾಲಿನ ಕುರಿ ಒಂದು 8 ಇದ್ದಾವೆ, ಅಂದರೆ ಎಲ್ಲ ಒಂದು ತಿಂಗಳೊಳಗೆ ಮರಿ ಆಗ್ತವೆ. ಯಾರಾದರೂ ತಗೊಂಡೋಗಿ ಸಾಕ್ತೀವಿ ಮರಿ ಹಾಕ್ಲಿ ನಮ್ಮ ಹತ್ರನೇ ಅನ್ನೋರು ಇವನ್ನ ತಗೊಂಡೋಗ್ಬೋದು. ಅಥವಾ ಮರಿ ಕುರಿ ಬೇಕು ಅಂದರೂ ಕೂಡ ಸಿಗುತ್ತೆ, ಒಂದು ವಾರ ಮೊದಲು ಹೇಳ್ಬೇಕಷ್ಟೆ. ನೋಡ್ಬೋದು ಇನ್ನೂ ಇಲ್ಲಿ ವ್ಯಾಪಾರ ನಡೀತಾನೆ ಇದೆ ಮರಿ ಕುರಿಗಳಿಗೆ. ನೋಡ್ಬೋದು ಇಲ್ಲೂ ಕುರಿಗಳಿದ್ದಾವೆ, ಇವೆಲ್ಲ ಕ್ರಾಸು, ಇಲ್ಲಿ ಯಾರು ಜನನೇ ಇಲ್ಲ. ಬಟ್ ಇಲ್ಲಿ ನೋಡ್ಬೋದು ಇರವೇ 13 ಕುರಿ. ಇದಕ್ಕೆ ಜನ ಸಾಗರ, ಅದಕ್ಕೆ ಹೇಳೋದು ಕ್ವಾಲಿಟಿ. ಇವಕ್ಕೆ ಏನೇನು ಮೇವು ಕೊಡ್ತಾರೆ ಅಂತ ಕೇಳ್ಬೋದು. ಹೊರಗಡೆ ಮೇಯಿಸ್ತಾರೆ, ಮತ್ತು ಉಳ್ಳಿ, ಒಣಮೇವು, ಹಸಿಮೇವು. ಈಗ ಅವ್ರನ್ನೇ ಕೇಳ್ತೀನಿ. ನಾವು ಕೊಡುವಂಥದ್ದು ಇದು. ಇವಕ್ಕೆ ಏನೇನು ಮೇವು ಕೊಡ್ತೀರಿ ನೀವು? ಇವಕ್ಕೆ ಮಾಮೂಲಿ ಕೈ ತಿಂಡಿ ಅಂದರೆ ಉಳ್ಳಿ, ಜೋಳ, ಅಕ್ಕಿ ಆ ಥರ ಕೈ ತಿಂಡಿ ಕಾಡು ಕೊಡ್ತೀವಿ. ಅಂದರೆ ಹೊರಗಡೆ ಚೆಂಬೆ ಸೊಪ್ಪು ಮತ್ತು ಸೊಪ್ಪು, ಅಕ್ಷಂಬು. ಇದು ಹಸಿಮೇವು ಕೊಡುವಂಥದ್ದು. ಹಸಿಮೇವು ಕೊಡುವಂಥದ್ದು ಇದು. ಅಂದರೆ ಬೈಲಿಗೆ ಬಿಡ್ತೀರಾ? ಹೊರಗಡೆ ಜಾಸ್ತಿ ಬಿಟ್ಟು ಮೇಯಿಸೋದು. ಅಂದರೆ ಓಡಾಡಿದ್ರೆ ಅವಕ್ಕೂ ಸ್ವಲ್ಪ ಫ್ರೀ ಆಗುತ್ತೆ. ಬೆಳಿಗ್ಗೆ ಎಲ್ಲ ಸ್ವಲ್ಪ ಮನೇಲಿ ಕೈ ತಿಂಡಿ, ಸ್ವಲ್ಪ ಹಸಿರು ಮೇವು ಮನೇಲಿ ಮೇಯ್ತವೆ. 3 ಗಂಟೆ ಮೇಲೆ ಹೊರಗಡೆ ಬಿಡ್ತೀವಿ, ಒಂದು 6 ಗಂಟೆವರೆಗೂ ಮೇಯ್ತವೆ. ಅಂದರೆ ತಂಪಾದ್ಮೇಲೆ ಬಿಡ್ತೀರಾ? ಇಲ್ಲ, ಇವು ಸ್ವಲ್ಪ ಬಿಸಿಲಿಗೆ ಅಷ್ಟು ತಡೆಯಲ್ಲ ಇವು, ಹಂಗಾಗಿ ತಂಪಾದ್ಮೇಲೆ ಬಿಡ್ತೀರಾ. ಇದು ಎಷ್ಟು ದಿನದ ಮರಿ ಅಣ್ಣ ಇದು? ಇದು ಈಗೊಂದು 25 ದಿನ ಮರಿ ಅಷ್ಟೇ. 25 ದಿನ ಗಂಡು ಮರಿ ಇದು. ಈಗ ಇದು ವ್ಯಾಪಾರ ಆಗೋಯ್ತು. ಕುರಿ ಮತ್ತು ಅಮ್ಮ ಆ ಪಕ್ಕದಲ್ಲಿ ನಿಂತಿರೋದು ಅಮ್ಮ. ಅದೇ ಅಮ್ಮ. ಕುರಿ 30,000 ರೂಪಾಯಿಗೆ ಆಯಿತು. 500 ರೂಪಾಯಿ ಕಡಿಮೆ. 30,000 ತಪ್ಪ ಹಾಕಿದ್ದಾರೆ ನೋಡಿ. ವ್ಯಾಪಾರ ಮತ್ತೆ ಅದು ಮೈ ಮೇಲೆ ಬರ್ದಿರುವಂಥದ್ದು ನಮ್ಮದು ಕುರಿಗೆ ಆಯಿತು ಅಂತ ಆ ಥರ. ಸೊ ಇದು ಗಂಡು ಮರಿ ಕುರಿ. ಈ ಮರಿನ ಇನ್ನೊಂದು 20 ದಿನ ಬಿಟ್ಕ ಮಾರಿದ್ರೆ 15,000 ಕೊಟ್ಟೋಗುತ್ತೆ. ಇನ್ನೂ ಜಾಸ್ತಿ ಹೋಗುತ್ತೆ ಅಣ್ಣ. ಇವು ನಿಮ್ಮವೇ? ಇವರೆಲ್ಲ 3 ಕರ್ಗಿ ಇದೆ. 3 ಕರ್ಗಿ ಅಲ್ಲಿ ನಿಂತಿದೆಯಲ್ಲ ಅದೊಂದು? 3 ಬೇರೆ ಇದೆ. ಒಂದು ಮನೆದು ಲಾಸ್ಟ್ ಟೈಮ್ ಒಂದ್ಸಲ ಉಳಿ ಜೋಳಿ ಮಾಡಿದ್ವಲ್ಲ. ಉಳಿ ಜೋಳಿ 50,000 ರೂಪಾಯಿ ಕೊಟ್ಟಾರೆ. ಉಳಿ ಜೋಳಿ ಮರಿ ಎರಡೂ 50,000ಕ್ಕೆ. ಅಂದರೆ ಬೆಲೆ ಹೇಳ್ತಿದ್ದು ಅದಕ್ಕೆ? ಬೆಲೆ ಇಲ್ಲಿ ಕಡಿಮೆ ಇದೆ. ನಾನು ಈಗ ರೀಸೆಂಟಾಗಿ ಕೊಟ್ಟಿದ್ದು. ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ 1 ತಿಂಗಳು ಮೇಯಿಸಿದ್ದಲ್ಲ ನಾನು. 1 ತಿಂಗಳು ಮೇಯಿಸಿದೆ. 50,000 ಜೊತೆಗೆ ಕೊಟ್ಟು. ಅವತ್ತಿನ ಬಜಾರ್ ಅವತ್ತು ಹೇಳಿದೆ 48,000 ಆಫರ್. ಅಂದರೆ ಅವಾಗ 20,000 ಏನೋ ಹೇಳಿದರೆ. 22,000 ಹೇಳಿದೆ. 44,000. ನಾನು ಸ್ವಲ್ಪ ಸುಮಾರು ಇನ್ನೂ 15 ದಿನ ಮೇಯಿಸಿ ಆದಮೇಲೆ 50,000 ರೂಪಾಯಿ ಕೊಟ್ಟೆ. ಅಂದರೆ ಕರ್ಗಿನೇ 2 ಹೆಣ್ಣು ಮರಿ. ಅವಳಿ ಜೋಳಿ ಇತ್ತು ನೋಡಿ. ಅವಳಿ ಜೋಳಿ ಅದೇ ವಿಡಿಯೋ ಹಾಕಿದ್ರಿ. ಈ ಮರಿಗಳೆಲ್ಲ ಇವು ಕ್ರಾಸ್ ಇವು. ಅರೆ ಇವು ಏನು ಬೆಲೆ? ಬೆಲೆ ಕುರಿಗಳು 19,000, 18,000 ವ್ಯಾಪಾರ ಹೇಳ್ತೀವಿ. ಒಂದು 16,000, 15,000, 16,000, 17,000 ಈಗ ಮೊದಲೇ ಕೊಡ್ತೀವಿ. ಉಳಿಸಿದ್ರೆ ಇವು ಕ್ರಾಸ್. ಇವು ಯಾರಾದರೂ ಕ್ರಾಸ್ ಕುರಿ ಸಾಕ್ತೀವಿ, ಪ್ಯೂರ್ ಸಾಕೋಕ್ಕಾಗಲ್ಲ ಅನ್ನೋರು ಇವನ್ನ ತಗೊಳ್ಳಿ ಸಾಕ್ಬೋದು. ಸರ್ ಇದು ಪ್ಯೂರ್ ಅಲ್ಲ? ಇದು ಹೇಳಿದೆ 3 ಕರಿಗೆ ಇದೆ. ಇದು ಅದೇ ಇದೊಂದು ಕಂಪನಿ ಕುರಿ. ಇದು ಕಂಪ್ನಿ ಕುರಿ. ಇದೊಂದು ಮತ್ತೆ ಅಲ್ಲಿ ಇದಾವೆ. ಅದೇ ಇದೊಂದು ನೋಡಿ ಸ್ನೇಹಿತರೆ, ಇವೆರಡು ಪ್ಯೂರ್ ಬಂಡೂರು. ಅಣ್ಣ ಇವಕ್ಕೇನು ಹೇಳ್ತೀರಾ ಬೆಲೆ? 48,000 ಜೊತೆ ಸ್ನೇಹಿತರೆ. ಇವು ಕೂಡ ಪ್ಯೂರೇ, ಬಟ್ ಈ ಕುರಿ ಒಳಗಡೆ ಬಿಟ್ಟಿದ್ದಾರೆ ಅಷ್ಟೇ. ಅಣ್ಣ ಇವಕ್ಕೆ ಏನು ವಯಸ್ಸಾಗಿರ್ಬೋದು? ಇನ್ನೂ ಅಲ್ಲಾಗಿಲ್ಲ. ಇವನು 9.5 ತಿಂಗಳು. 9.5 ತಿಂಗಳು ಅಲ್ಲಾಗಿಲ್ಲ. ಬಿಡಿ ನೋಡೋದು ಈ ಕುರಿ ಒಳಗೆ ಬಿಟ್ಟವ್ರು ಅಷ್ಟೇ, ಹಿಡ್ಕೊಳಕ್ಕಾಗಲ್ಲ ಅಂತ. ಬಟ್ ಪ್ಯೂರೇ ಅವನು. ಇನ್ನು ಮಿಕ್ಕಿದವು ಈಗೊಂದು ಹಿಡ್ಕೊಳ್ತಾರೆ. ಇದೊಂದು ಕಂಪ್ನಿ ಕುರಿ ಪ್ಯೂರ್. ಇದು ಏನು ವಯಸ್ಸಾಗೈತಾನೆ ಇದು? ಇದು ಅಷ್ಟೇ, ಇನ್ನೂ 1 ವರ್ಷದೊಳಗಡೆ ಮರಿ. ಇನ್ನೂ ಅಲ್ಲಾಗಿಲ್ಲ. ಇದು ಅಲ್ಲಾಗಿಲ್ಲ. ಇದೇನು ಬೆಲೆ? 25,000. 25,000 ಸ್ನೇಹಿತರೆ. ಇದು ಕೂಡ ಪ್ಯೂರ್ ತಾಳ್ ನೋಡ್ಬೋದು. ಫುಲ್ಲು ವೈಟ್ ಫೇಸು. ಅಂದರೆ ಇವು 3 ಕೂಡ ಪ್ಯೂರೇ, ಬಟ್ ಹಿಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಬಿಟ್ಟಿದ್ದಾರೆ.